ವಿನಯ್ ಅಂತ ರಾಣಿಬೆನ್ನೂರಿನಿಂದ. ವಿನಯ್ ಅವರೇ ನಮಸ್ತೆ. ಹಲೋ ಮೇಡಮ್. ನಮಸ್ತೆ ನಮಸ್ತೆ, ಮಾತಾಡಿ. ನಿಮ್ಮ ಅಭಿಪ್ರಾಯ ಏನು ವಿನಯ್ ಅವರೇ? ನೀವು ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಬೇಕು, ಆಯ್ತಾ? ನಮಸ್ಕಾರ ಮೇಡಮ್. ಹಲೋ ಮೇಡಮ್. ಕರೆ ಕಟ್ ಆಗಿದೆ. ಈಗ ಓಕೆ, ಈ ಫೋಬಿಯಾ ಅಂತ ಮಾತಾಡ್ತಾರಲ್ಲ, ಅದೇನಾದ್ರೂ ವರ್ಕ್ ಆಗ್ತದ ಮೇಡಮ್? Phobia is bhaya, fear. And there are 8 types of phobias. Altophobia, hemophobia. ಈ ಥರ ಒಂದೊಂದಕ್ಕೂ ಎಷ್ಟೋ ಜನಕ್ಕೆ ಎತ್ತರದಲ್ಲಿ ಹೋದಾಗ ಭಯ ಆಗುತ್ತೆ. ಹೌದು, ಹೈಟ್ ಫೋಬಿಯಾ ಅಂತ ಕರಿತೀವಿ ಅದಕ್ಕೆ. ಆಲ್ಟೋಫೋಬಿಯಾ ಅಂತೀವಿ. ಆಮೇಲೆ ಹೈಡ್ರೋಫೋಬಿಯಾ ಅಂತೀವಿ. ನೀರು ನೋಡಿದ್ರೇ ಭಯ, ಇನ್ನೇನು ಹತ್ರ ಹೋದ್ರೇ ಬಿದ್ದೋಗ್ತೀನಿ, ಅದು ಆಳದಲ್ಲಿ ಸತ್ತೋಗ್ತೀನಿ ಅನ್ನೋದು ಜಾಸ್ತಿ ಭಯ ಇರುತ್ತೆ. ಸೊ ದೇ ಡೋಂಟ್ ಸ್ವಿಮ್. ಎಷ್ಟೋ ಸತಿ ಫಾಲ್ಸ್ ಹತ್ರ ಎಲ್ಲ ಹೋದಾಗ ಈವನ್ ದೋ ಆಲ್ ಅದರ್ಸ್ ಆರ್ ಎಂಜಾಯಿಂಗ್, ಇವ್ರು ಎಂಜಾಯ್ ಮಾಡಲ್ಲ ಇಂಥ ಫೋಬಿಯಾ ಇರೋರು. ಹಾಗೆ ಸೆನ್ಸೇಷನಲ್ ಮೂವಿ ಒಳಗೆ ಹೋದಾಗ ಗೊತ್ತಿಲ್ಲ ನೆಕ್ಸ್ಟ್ ಸೀನ್ ಏನಿದೆ. ಈಗ ಫಸ್ಟ್ ಡೇ ನೋಡ್ಕೊಂಬಂದವರು 3ನೇ ದಿನಕ್ಕೆ ಹೇಳಿದ್ರೆ ಈ ಸೀನ್ ಬಂದಾಗ ಈ ಥರ ಹೆದರಿಕೆ ಆಗುತ್ತಪ್ಪ ಅನ್ನೋದೊಂದು ಐಡಿಯಾ ಇರುತ್ತೆ. ಏನೂ ಇಲ್ಲದೆ ಫಸ್ಟ್ ಡೇನೇ ಹೋದವ್ರಿಗಂತೂ 100% ಆ ಥರ ಆತಂಕ ಮನಸ್ಸಿದ್ದವ್ರಿಗೆ ಫೋಬಿಯಾ ಆಗೇ ಆಗುತ್ತೆ. ಓಕೆ, ನಾನು ಬರ್ತೀನಿ, ಮಾತಾಡ್ತೀನಿ ನಿಮ್ಮ ಹತ್ರ. ಬೆಂಗಳೂರಿನಿಂದ ಕುಮಾರ್ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಕುಮಾರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಸಂಜೆ ಮೇಡಮ್, ಅದು ಮನೋವೈದ್ಯರ ಹತ್ರನೇ ನಾನು ಮಾತಾಡ್ಬೇಕು. ಅಂದ್ರೆ ಏನಿಲ್ಲ ಮೇಡಮ್, ಈಗ ದೇವ್ರು ಇದಾನ ಇಲ್ವಾ ಅಂತ ಅವ್ರವ್ರಿಗೆ ಬಿಟ್ಟಿದ್ದು ನಂಬಿಕೆಗಳು. ಅದು ನಾವು ಯಾರು ನೀವು ನಂಬೇಡಿ ಅಂತ ನಾವು ಯಾರು ಹೇಳಕ್ ಆಗಲ್ಲ. ನಾನು ಇಲ್ಲಿ ಬಂದು ಈ ಕಾಂತಾರದ ಒಂದು ಭಾಗ ನೋಡಿ, ನಾನು ಫಿಲಿಂ ನೋಡಿಲ್ಲ, ಈ ಕಾಂತಾರಗಳು ಮಾಧ್ಯಮದಲ್ಲಿ ನೀವು ತೋರ್ಸ್ತಕ್ಕಂಥ ನೋಡ್ತಾ ಇದ್ದೀನಿ ನಾನು. ಆದ್ರೆ ಇದು ಅನುಭವ ನನಗೇನು ಅನುಭವ ಅಂದ್ರೆ, ನಮ್ಮ ಹಳ್ಳಿ ಕಡೆ, ನಾನು ಒಂದು ಹಳ್ಳಿಲಿ ಒಂದು 60 ಮನೆ ಇದ್ದ ಜಾಗದಲ್ಲಿ ಹುಟ್ಟಿ ಬೆಳೆದವನು. ನಮ್ ಕಡೆ ಹಿಂದೂಗಳ ಪ್ರಕಾರ ದೇವ್ರು ತಂದು ಮದುವೆ ಮಾಡ್ತಾರೆ ಮೇಡಮ್. ಆ ಮದುವೆ ಮಾಡುವಾಗ ಅಲ್ಲಿ ದೇವ್ರು ಅಂದ್ರೆ, ನಾನು ಕೆಲವ್ರಿಗೆ ದೇವ್ರು ಬರ್ತದ ನಾನು ನಂಬ್ತೀನಿಲ್ಲ ಅವಾಗೆಲ್ಲ. ಏನಪ್ಪಾ ಮೈ ಮೇಲೆ ದೇವ್ರು ಬಂದಾಗ ಇವ್ರು ಮಾಡ್ದ ವರ್ಕ್ನೆ ಮಾಡ್ತಾ ಏನ್ ನಿಜನ ಸುಳ್ಳ ಅಂತ ನಾನ್ ಥಿಂಕ್ ಮಾಡ್ತಾ ಇದ್ದೆ. ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದ್ಸರಿ ನಮ್ ಚಿಕ್ಕಪ್ಪನ ಮಗನ್ ದೇವ್ರು ತರ್ಬೇಕಾದ್ರೆ ನನ್ನನ್ನು ನಿಲ್ಸಿದ್ರು. ಆ ನಿಲ್ಸಿರ್ಬೇಕಾರೆ ನನಗೆ ಅಂದ್ರೆ ನನಗೆಲ್ಲ ಗೊತ್ತಾಗ್ತದೆ, ನನ್ ಮುಂದೆ ಯಾರಿದ್ದಾರೆ, ಅಕ್ಕಪಕ್ಕ ಯಾರಿದ್ದಾರೆ ಎಲ್ಲ ಗೊತ್ತು. ಆದ್ರೆ ನನ್ನ ಬಾಡಿ ನನ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಏನೋ ಒಂಥರ ಬಾರದಂಗೆ ಏನೋ ಒಂಥರ ವೈಬ್ರೇಷನ್, ನನ್ನನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ನನ್ನ ಕೈಲಿ. ಆಮೇಲೆ ಸುಮಾರು ಒಂದು 60 ಕಿಲೋಮೀಟರ್ ಅಲ್ಲಿಂದ ಬಂದು ಮನೆ ತನಕ ಬರಗಂಟ ನಂಗೆ ಯಾರು ಏನ್ ಮಾತಾಡ ಎಲ್ಲ ಗೊತ್ತು, ನನ್ಗೆ ಕ್ಲೀನ್ ಪ್ರತಿಯೊಂದು ಗೊತ್ತಿಲ್ಲ ಅಂತಲ್ಲ. ಬಟ್ ಬಾಡಿ ನನ್ ಕಂಟ್ರೋಲ್ ಇಲ್ಲ, ಫುಲ್ ಬೆಂಡ್ ಆಗಿರೋ ತರ ಆಗಿದ್ದೆ. ಆಮೇಲೆ ಆಯ್ತು ದೇವ್ರು ತಂದ್ರು, ಆ ದೇವ್ರ ಮನೇಲಿ ಅದನ್ನಿಟ್ಟು ನನಗೆ ಅದಾದ್ಮೇಲೆ ಸುಧಾರಿಸ್ಕೊಂಡು ತುಂಬಾ ಗೊತ್ತಾಗ್ಬಿಡ್ತು ನನಗೆ. ಆಮೇಲೆ ನಾನು ನಂಬಿದ್ದು, ನಾನು ಇದೇನಪ್ಪ ಈಗೂ ಆಗುತ್ತಾ, ಇದು ಈಗೂ ಉಂಟಾ, ಈ ತರ ಎಲ್ಲ ನಡೀತದ ಘಟನೆಗಳು ಅಂತ ಅದು ನನ್ನ ಕಣ್ಣಾರ ನಾನು ನೋಡಿದ್ಮೇಲೆ ಮೇಡಮ್ ಅದನ್ನ ನಾನು ನಂಬಿದ್ದು. ಅದಕ್ಕೆ ಡಾಕ್ಟ್ರಿಗೆ ಹೇಳ್ತೀನಿ, ಡಾಕ್ಟರ್ ಹೇಳ್ಬೋದು ಮನೆ ಒದ್ದೆ ಪ್ರಕಾರ ಅದು ಹಂಗೆ ಹಿಂಗೆ ಹೇಳಕ್ ಹಿಂಗ ಆಗತ್ತೆ ಅಂತ ಹೇಳ್ತಾರೆ. ಅದು ಅನುಭವಕ್ಕೆ ಬಂದ್ರೆ ಮಾತ್ರ ಗೊತ್ತಾಗೋದು ಮೇಡಮ್, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಲ್ಲ. ನಾನು ಹೇಳ್ತಾರೆ ಎಸ್ ನಿಮ್ಮ ಅನುಭವದ ಮಾತಿದು ಕುಮಾರ್ ಅವರೇ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.